ಆದರ್ಶ ಎಡಿಸಗೆ 7ರ ಶೂನ್ಯವನ್ನು ಪರಿಚಯಿಸಿದ್ವಿ. ಬಹಳಷ್ಟು ಕುತೂಹಲಕಾರಿ ಮಾಡಿ ಇಲ್ಲಿರುವ ಪಂದ್ಯಾಟಗಳು. ಸೂಚನೆ ಮೊದಲ ಆತ್ಮಹತ್ಯೆ ಕೇಸು ದಾಖಲಾಗ್ತಿದೆ. ಇದರೊಂದಿಗೆ ಕಾತನ್ನು ಆರಂಭಿಸಿಕೊಂಡಿರುವ ನಂದು ಫ್ರೆಂಡ್ಸ್ 1-0. ದಾಳಿಯಲ್ಲಿ ಕಿರಣ್ ಗೌಡ, ಎಚ್ನಗಾಮಲ್ಲಿ ಸೋನು ಶ್ರೀನಿವಾಸ್ ಗೌಡ, ಕಬಡ್ಡಿಯ ಕಿರಣ್ ಗೌಡ. ಎರಡು ಶೂನ್ಯ ದಾಳಿಯಲ್ಲಿ ಎದುರಿಸಿದ 11ರ ಪ್ರತಿಭೆ 2-0ದೊಂದಿಗೆ ಮ್ಯಾಚನ್ನು ಆರಂಭಿಸಿಕೊಂಡಿರುವಂತಹ ಎರಡು ಬಲಾಢ್ಯ ತಂಡಗಳು. ಮುಂದಿನ ತಂಡಗಳು ಕೂಡ ಸಿದ್ಧತೆಯಲ್ಲಿರಬೇಕು. ಒಂದು ಎರಡರೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿರುವ ವಂಶಿ ಫ್ರೆಂಡ್ಸ್ 1-2. ದಾಳಿಯಲ್ಲಿ ಮತ್ತೆ ಕಿರಣ್ ಗೌಡ ಎಟಸಕ್ಕೆ 100ರ ಯುವ ದಾಳಿಗಾರನ್ನು ಪರಿಚಯಿಸುತ್ತೇವೆ. ಸ್ಪಷ್ಟ ಅಂಕದ ಹುಡುಕಾಟದಲ್ಲಿ ಕಿರಣ್ ಗೌಡ 3-1 ದಾಳಿಯಲ್ಲಿ ಚಂದುವನ್ನು ಪರಿಚಯಿಸಿದ್ದೇವೆ. ಬೋನಸ್ ಆನದ ಸಂದರ್ಭದಲ್ಲಿ ಚಂದು 3-1ರಲ್ಲಿ ಪಂದ್ಯಾಟ ಸಾಗಿ ಬರ್ತದೆ. 3-4. ಬೋನಸ್ ಅಂಕ ಕೂಡ ಲಭ್ಯವಾಗುತ್ತದೆ. 2-3. ಮತ್ತೆ ದಾಳಿಯಲ್ಲಿ ಕಿರಣ್ ಗೌಡ 2-3 ಸಮಬಲಕ್ಕೆ ಕೇವಲ ಒಂದೇ ಅಂಕ. ಅವರು ಗೆಲ್ಲುತ್ತಾರೋ ಇವರು ಗೆಲ್ಲುತ್ತಾರೋ? ನೋಡಿ, ಸಂಪ್ರೀತ್ ಸಾಗರ್ ಅವರು ಆದಷ್ಟು ಬೇಗ ಮುಖ್ಯ ವೇದಿಕೆಗೆ ಬರಬೇಕು. ಒಂದಂಕದ ಬೇಟೆ 4-2. ನೋಡಿ, ಸಂಪ್ರೀತ್ ಸಾಗರ್ ಅವರು ಆದಷ್ಟು ಬೇಗ ಮುಖ್ಯ ವೇದಿಕೆಗೆ ಬರಬೇಕು. 4-2. ಬೋನಸ್ ಅಂಕ ಕೂಡ ಲಭ್ಯಗೊಳ್ತಿದೆ. ದಾಳಿಯಲ್ಲಿ ಸೃಜನ್ ನಾಯಕ್ ಎದುರಿಸಕ್ಕೆ 15ರ ಪ್ರತಿಭೆಯನ್ನು ಪರಿಚಯಿಸಿದ್ವಿ. ಅಂಕಗಳ ಹುಡುಕಾಟದಲ್ಲಿ ಎರಡು ತಂಡಗಳು. ಐದು 3 ಒಂದಂಕದ ಬೇಟೆಯೊಂದಿಗೆ 5-3. ದಾಳಿಯಲ್ಲಿ ಮತ್ತೆ ಎದೆ ಸಂಖ್ಯೆ 11ರ ಹುಬ್ಬಳ್ಳಿ ಎಕ್ಸ್ಪ್ರೆಸ್. ನೋಡಿ, ಲೈನಪ್ ಕಾರ್ಯವನ್ನು ತೊಡಗಿಸಿಕೊಳ್ಳಿ. ಪಂದ್ಯಾಟವನ್ನು ವಿಚಾರ ಮಾಡಬೇಡಿ, ಲೈನ್ ನೋಡ್ಕೊಳ್ಳಿ. 4-5. ಮತ್ತೆ ದಾಳಿಯಲ್ಲಿ ಕಿರಣ್ ಗೌಡ ನಾಲ್ಕು 5ರಲ್ಲಿ ಪಂದ್ಯಾಟ ಸಾಗಿ ಬರ್ತಿದೆ. ನೋಡಿ, ಟೈಮು ಹಣ ಆಟಗಾರರು. ಓಕೆ, 6-4 6-4 ಪಂದ್ಯ. ಮತ್ತೆ ದಾಳಿಯಲ್ಲಿ ಎದುರಿಸಿಗೆ 11ರ ಪ್ರತಿಭೆ 6-4. ಬಲಿಸವಾದ ದಾಳಿಯಲ್ಲಿ ಮತ್ತೆ ಕಿರಣ್ ಗೌಡ ಬೋನಸ್ ಆನದ ಸಂದರ್ಭದಲ್ಲಿ ಕಿರಣ್ ಗೌಡ
7 ಬಂದಿಟ್ಟು ಸಾಗಿ ಬರ್ತಾ ಇದೆ. ದಾಳಿಯಲ್ಲಿ ಜಸ್ಟ್ ನಂಬರ್ 100 ಕಿರಣ್ ಗೌಡನ್ ಪರಿಚಯಿಸಿಕೊಳ್ತಾ ನೀಡಲಕಾಯದ ದಾಳಿಗಾರರು 1 ಅಂಕದ ಅಂತರದಲ್ಲಿ ಬಂದಿಟ್ಟು ಸಾಗಿ ಬರ್ತಾ ಇದೆ. ರನ್ನಿಂಗ್ ಬಾಕ್ಸ್ ಪ್ರಯತ್ನವಾಗಿತ್ತು. ಬೋನಸ್ 7-7 7-7 ರುದ್ರ 8-7 8-7 8-7 in favor of Omsi friends. 1 ಅಂಕದ ಅಂತರದಲ್ಲಿ ಬಂದಾಟ ಸಾಗಿ ಬರ್ತಾ ಇದೆ. 8-7 ಪಂದ್ಯ ಬಹಳಷ್ಟು ಕುತೂಹಲ ರೋಮಾಂಚನಕಾರಿ. ಬೋನಸ್ ಪ್ಲಸ್ 1 ಅಂಕದಲ್ಲಿ ಬಿಗಿ ಆಗ್ತಾ ಇದೆ. 10-8 ಬಂದಾಟ ಸಾಗಿ ಬರ್ತಾ ಇದೆ. 10-8 9-8 ಬಂದಾಟ 9-8 in favor of ನಂದನ್ ಫ್ರೆಂಡ್ಸ್. ಬಲಿಷ್ಠವಾದ ಹಿಡಿತ ಸೃಜನ್ ಕಿರಣ್ ಜಿಗಲ್ ಬಂದಿ 11-8 11-8 ಬಲಿಷ್ಠ ಬಲಾಢ್ಯ ತಂಡ ಬಿಕೆಎಫ್ ಪಾಳಯವನ್ನು ಚಿಂದಿ ಉಡಾಯಿಸಿದಂತ ಒಂದು ಬಲಿಷ್ಠ ತಂಡ. ಕಾನ್ಲೆ ಹಾಗೂ ಕೆಲವೇ 2 ಜನ ನಾಯಕರೇ ಟಾಸ್ಕ್ ಬನ್ನಿ. ಸ್ಪಷ್ಟ ಅಂಕಗಳೊಂದಿಗೆ ಕಿರಣ್ ಗೌಡ 12-8 ಪಂದ್ಯ. ಗಾಳಿಯಲ್ಲಿ ಮತ್ತೆ ಚಂದು 12-8 12-8 ಪಂದ್ಯ ಸಾಗಿ ಬರ್ತಾ ಇದೆ. 13-8 ಪಂದ್ಯ 13-8 ಮತ್ತೆ ದಾಳಿಯಲ್ಲಿ ಕಿರಣ್ ಗೌಡ ಬಹಳಷ್ಟು ರೋಮಾಂಚನಕಾರಿಯಾಗಿ ಪಂದ್ಯಾಟ ಸಾಗಿ ಬರ್ತಿದೆ. ಸೂಪರ್ಟೆಕಲ್ ಆನ್ ಆಗಿದೆ. ತ್ರಿವಳಿ ಡಿಫೆಂಡರ್ ನಡುವೆ ಆರ್ಮಿ 100 ಕಿರಣ ರಿವರ್ಸ್ ಹ್ಯಾಂಡ್ ಪ್ರಯತ್ನವಾಗಿತ್ತು. ಅದ್ಭುತವಾದ ಪ್ರದರ್ಶನ ಮೂಡಿ ಬರ್ತಾ ಇದೆ. ಫಸ್ಟ್ ಅಂಕದ ಭೇಟಿ 14-8 ಪಂದ್ಯ 14-8 ಕೂಡ ಇದರೊಂದಿಗೆ ಅಂಕಣ ಬದಲಾವಣೆ 14-9 ಅಂಕಣ ಬದಲಾವಣೆ. ವಿಸ್ತೃತ ಮಾರ್ಗ ಮುಕ್ತಾಯಗೊಳ್ಳುತ್ತಾ ಇದೆ. 14-9 ಪಂದ್ಯಾಟ ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವಂತಹ ನಂದು ಫ್ರೆಂಡ್ಸ್ ಆಟಗಾರರು 14-9 14-9 5 ಅಂಕಗಳ ಮುನ್ನಡೆಯನ್ನು ಕಾದಿರಿಸಿಕೊಳ್ಳುತ್ತಾರೆ. ದ್ವಿತೀಯಾರ್ಧದಲ್ಲಿ ನಂದು ಫ್ರೆಂಡ್ಸ್. ದ್ವಿತೀಯಾರ್ಧದ ಪ್ರಥಮ ದಾಳಿ ಜಸ್ಟ್ ನಂಬರ್ 100 ಕಿರಣ 14-9 ಬಂದ ಸಾಗಿ ಬರ್ತಾದ. ಹೊಸಬಳೆಗಳು ಆನ್ ಆಗಿದೆ. ಅವಳಿ ಡಿಫೆಂಡರ್ ನಡುವೆ ಕಿರಣ ಬಂಧಿಸುವಂತ ಪ್ರಯತ್ನವಾಗಿತ್ತು. 15-9 ಅಂತಿಮ ಆಟಗಾರ ಉಳಿದಿರುವಂತ ವೇಳೆಯಲ್ಲಿ ದಾಳಿಯಲ್ಲಿ ಜಸ್ಟ್ ನಂಬರ್ 8 ಮದನನ್ನು ಪರಿಚಯಿಸಿಕೊಳ್ತರುವ ಇದು ಸೆಕೆಂಡ್ ಮದನ. ಒಂದಂಕದಲ್ಲಿ ವಿಕೆ ಆಗ್ತಾ ಇದೆ. 11-15 ಪಂದ್ಯಾಟ ಅಂತರ 4ಕ್ಕೆ ಇಳಿದಿದೆ. ಸೂಪರ್ಟೆಕಲ್ ಆನ್ ಆಗಿದೆ. ದಾಳಿಯಲ್ಲಿ ಕಿರಣ ವಿಶ್ರಾಂತಿಯ ಕೋರಿಕೆ. ದಾಳಿಯಲ್ಲಿ ಜಸ್ಟ್ ನಂಬರ್ 7 ಶೆಟ್ಟಿ ಆದರ್ಶನ್ನು ಪರಿಚಯಿಸಿಕೊಳ್ತಾದವ. ಬೋನಸ್ ಆನ್ ಆಗಿದೆ. ಆಲ್ಔಟ್ ಆಗುವಂತ ಸಂದರ್ಭ. ಅಂಕದ ಹುಡುಕಾಟದಲ್ಲಿ ಅವಳಿ ತಂಡ ಆಟಗಾರರು ಸಾಕಷ್ಟು ಒಳನುಗ್ಗಿ ಅಂಕದ ಪ್ರಯತ್ನ ಬರ್ತಾ ಇದೆ. ಅದ್ಭುತವಾದ ಬ್ಲಾಕ್ ಆಗಿದೆ.
ಅಣ್ಣ ಆಟಗಾರರು ಮತ್ತೆ ದಾಳಿಯಲ್ಲಿ ಕಿರಣ್ ಗೌಡ 19-12 19-12 in favor of Nandan ಫ್ರೆಂಡ್ಸ್ ಪರವಾಗಿ ಪಂದ್ಯಾಟ ಸಾಗಿ ಬರ್ತಾರೆ. ಸಕಚೋಳನಗಿದ್ದು ಅಂಕದೊಂದಿಗೆ ಮಾಡುವ ವೇಳೆಯಲ್ಲಿ ಅವಳಿ ಅಂಕಗಳ ಜೋಡಣೆ ಆಗ್ತಾದ. 21-12 ಪಂದ್ಯಾಟ. ಬೋನಸ್ ಪ್ಲಸ್ 1 ಕಾರಣ ನಿರ್ಣಾಯಕ ಆಟಗಾರರು ಸಿಸ್ಟಮ್ ಆಗ್ಬಿಟ್ರಣ ನೀವು ಹೇಳಿದಂಗೆ. ಕೊನೆಯ 5 ನಿಮಿಷದ ಪಂದ್ಯಾಟ, ಲಾಸ್ಟ್ 5 ಮಿನಿಟ್ಸ್, ಅಂತಿಮ 300 ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ. 21-14 21-14 ಪಂದ್ಯ ಬಹಳಷ್ಟು ಕುತೂಹಲಕಾರಿಯಾಗಿ ಸಾಗಿ ಬರ್ತಿದೆ. ಗೆಲ್ಲುವಂತ ತಂಡ ಯಾವುದೇ ಕಾದು ನೋಡಬೇಕಾಗಿದೆ. ಒನ್ ಟಚ್ ಪಾಯಿಂಟ್ 22-14 22-14 23-15 ಪಂದ್ಯಾಟ ಸಾಗಿ ಬರ್ತಾದ. ಕೊನೆಯ 4 ನಿಮಿಷದ ಪಂದ್ಯಾಟ, ಅಂತಿಮ 240 ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಕೂಟ. ಫಸ್ಟ್ ಅಂಕದ ಮುನ್ನಡೆಯಲ್ಲಿರುವ ತಂಡ ಸಮಯದ ಸದುಪಯೋಗ ಪಡ್ಕೊಳ್ತಿದ್ದಾರೆ. ಅಲ್ಲಿ ಕಾಂಗ್ಲೆ ಹಾಗೂ ಕೆಲವೇ ತಂಡದ ಆಟಗಾರರು ಸಿದ್ಧರಾಗಿರಬೇಕು. ವಿಶ್ವೇಶ್ವರ ಕಾಂಗ್ಲೆ ಹಾಗೂ ಗಂಗಾ ವಿಶ್ವೇಶ್ವರ ಚೆಲುವೆ 7 ದಿನದ ನಾಯಕರೇ ಸಮುದ್ರದು ಅಂತಿಮ ಕಣ. ಎದುರಿಯಲ್ಲಿ ಚಂದು ಅಂತರದೊಂದಿಗೆ ಅಂತರವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ. 16-23 16-23 ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯಾಟಗಳು ಸಾಗಿ ಬರಲಿದೆ. ಮುಂದಿನ ತಂಡಗಳು ಸಿದ್ಧತೆಯಲ್ಲಿರಬೇಕು. ಕಾನ್ಲೆ ಆಗಿ ಕೆಲವೇ ತಂಡಗಳ ಅಂತಿಮ ಕರೆ. ಬಲಿಷ್ಠವಾದ ಬಂಧನ ಟ್ಯಾಕಲ್ ಬಂತು. ಕೊನೆಯ 3 ನಿಮಿಷದ ಪಂದ್ಯಾಟ, ಲಾಸ್ಟ್ 3 ಮಿನಿಟ್ಸ್, ಅಂತಿಮ 180 ಸೆಕೆಂಡ್ಗಳ ಲೆಕ್ಕಾಚಾರದ ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ. ಫಸ್ಟ್ ಅಂಕದ ಮುನ್ನಡೆಯಿರುವಂತ ಥರ್ಡ್ ರೈಡ್ ಅಂತ ಹೇಳ್ತಾ ಇದಾರಲ್ಲ. ಥರ್ಡ್ ರೈಡ್ ಅಂಕದ ಬೇಟೆ 25-16 25-16 ಪಂದ್ಯಾಟ ಸಾಗಿ ಬರ್ತಾದ. ನೋಡಲಿ ರಜನಿಕಾಂತ್ ಅಂತರವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನಗಳು. ಬಲಿಷ್ಠವಾದ ಪಂದ್ಯ. ಚರಣ್ ಹಾಗೂ ಭಾಸ್ಕರ್ ಅವರ ಹೊಂದಾಣಿಕೆ ಟ್ಯಾಕಲ್ ಬಂತು. ಕಾಂಬಿನೇಷನ್ ಟ್ಯಾಕಲ್. ಕೊನೆಯ 2 ನಿಮಿಷದ ಪಂದ್ಯಾಟ, ಲಾಸ್ಟ್ 2 ಮಿನಿಟ್ಸ್, ಅಂತಿಮ 120 ಸೆಕೆಂಡ್ಗಳ ಪಂದ್ಯಾಕೂಟ. 26-16 ಪಂದ್ಯ.
26-16 26-16. ಮುಂದಿನ ಪಂದ್ಯಾಟ ಚೆಲುವೆ ಹಾಗೂ ಕಾಮ್ಲೆ ರೆಡಿ ಇರಬೇಕಲ್ಲಿ. ಅನಂತರದ ಪಂದ್ಯಾಟಕ್ಕಾಗಿ ಮಾರಿಕಾಂಬ ಸೋಲಸಿರಿಸಿ ವಿರುದ್ಧವಾಗಿ ಮುತ್ತಮ್ಮದೇವಿ ಕಲ್ಲೂರು 10 ಅಂಕಗಳ ಮುನ್ನಡೆಯಲ್ಲಿರುವಂತಹ ನಂದ ಫ್ರೆಂಡ್ಸ್ ಆಟಗಾರರು 26-16 ಪಂದ್ಯಾಟ ಸಾಗಿ ಬರ್ತಾರೆ. ಮಾರಿಕಾಂಬ ಸೋಲಸಿರಿಸಿ ಹಾಗೂ ಮುತ್ತಮ್ಮದೇವಿ ಕಲ್ಲೂರು 2 ಆಟಗಾರರೇ ತದನಂತರದ ಪಂದ್ಯಾಟಕ್ಕಾಗಿ ಸಿದ್ಧರಾಗಿ. ಎಸ್ 26-16 ಪಂದ್ಯ. ಎಸ್ ಅಂತಿಮ 1 ನಿಮಿಷದ ಕಾಲಾವಕಾಶ, ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಇದೀಗ ಪಂದ್ಯ. ಇದರೊಂದಿಗೆ ಪಂದ್ಯಾಟವನ್ನು ತನ್ನದಾಗಿಸಿಕೊಳ್ತಿರುವ ನಂದ ಫ್ರೆಂಡ್ಸ್ ಪ್ರೀತಿಪೂರ್ವಕ ಅಭಿನಂದನೆಗಳು ಹಾಗೆ ಧನ್ಯವಾದವನ್ನು ಕೋರ್ತಿದ್ದೀವಿ. ವಂಶಿ ಫ್ರೆಂಡ್ಸ್ ತಂಡಕ್ಕೂ ಕೂಡ ಕೆಲವೇ ಹಾಗೆ ಅದೇ ರೀತಿಯಲ್ಲಿ ವಿಜೇತರು ಹಾಗೂ